ಸ್ನೇಹಿತರೆ, ನಾವು ಈ ದಿನ ಪರಿಚಯಿಸಲಿರುವ ದೇವಸ್ಥಾನ ತಮಿಳುನಾಡಿನ ಕಡಲೂರು ಜಿಲ್ಲೆಯ ವಿರುಧಗಿರೀಶ್ವರ ವಿರುಧಾಚಲಂ ಎಂಬ ಊರಿನಲ್ಲಿರುವ ದೇವಾಲಯ. ಈ ಊರಿಗೆ ಈ ದೇವಸ್ಥಾನದಿಂದಲೇ ಹೆಸರು ಬಂದಿರುವುದು ವಿಶೇಷ. ವಿರುಧಾಚಲಂ ಎಂದು ಈಗ ಕರೆಯಲ್ಪಟ್ಟಿದ್ದರೂ ಕೂಡ ಅದರ ಮೂಲ ಹೆಸರು ವೃದ್ಧಾಚಲಂ. ವೃದ್ಧ ಎಂದರೆ ಹಳೆಯ, ಅಚಲಂ ಅಂದರೆ ಅದು ಪರ್ವತ, ಹಳೆಯ ಪರ್ವತ ಎಂಬ ಹೆಸರನ್ನು ಹೊಂದಿದೆ. ಇಲ್ಲಿ ವೃದ್ಧಗಿರೀಶ್ವರರು ನೆಲೆಸಿದ್ದಾರೆ. ಇದರ ಬಗ್ಗೆ ಒಂದು ದಂತಕಥೆ ಇದೆ. ಒಮ್ಮೆ ಬ್ರಹ್ಮನು ಭೂಮಿಯನ್ನು ಸೃಷ್ಟಿ ಮಾಡುವುದಕ್ಕಾಗಿ ನೀರನ್ನು ಸೃಷ್ಟಿ ಮಾಡಿದನು. ಆಗ ಶ್ರೀ ವಿಷ್ಣುವು ಮಧುಕೈಟಭರನ್ನು ಕೊಂದಿದ್ದನು. ಅವರ ಮಾಂಸ ಮತ್ತು ರಕ್ತ ನೀರಿನ ಮೇಲೆ ತೇಲುತ್ತಿದ್ದವು. ಆಗ ಬ್ರಹ್ಮನು ಬ್ರಹ್ಮಾಂಡವನ್ನು ಹೇಗೆ ಸೃಷ್ಟಿ ಮಾಡುವುದು ಎಂದು ಚಿಂತಿತನಾದನು. ಈಶ್ವರನನ್ನು ಪ್ರಾರ್ಥಿಸಿದನು. ಈಶ್ವರನು ರಕ್ತ, ಮಾಂಸ ಮತ್ತು ನೀರನ್ನು ಸೇರಿಸಿ ಗಟ್ಟಿಯಾದ ಪರ್ವತದ ರೂಪದಲ್ಲಿ ನೆಲೆಯಾದನು. ಆಗ ಬ್ರಹ್ಮನು ಅನೇಕ ಪರ್ವತಗಳನ್ನು ಸೃಷ್ಟಿಸಿ ಭೂಮಿಯನ್ನು ಸೃಷ್ಟಿಸಿದನು. ಹೀಗೆ ಶಿವನು ರಕ್ತ ಮಾಂಸಗಳಿಂದ, ನೀರಿನಿಂದ ಗಟ್ಟಿಯಾದ ರೂಪವನ್ನು ಪಡೆದು ನೆಲೆ ನಿಂತದ್ದು ಮೊದಲು ಇಲ್ಲಿಯೇ. ಅಂದರೆ ತಮಿಳುನಾಡಿನ ಹಳೆಯ ಬೆಟ್ಟಗಳು ಇಲ್ಲಿಂದ ಪ್ರಾರಂಭವಾಗುತ್ತವೆ. ಇದು ಕಾವೇರಿ ನದಿ ದಂಡೆಯಲ್ಲಿರುವ ಸುಮಾರು 7 ದೇವಾಲಯಗಳ ಸರಣಿಯಾಗಿದೆ. ಚೋಳರ ಮಹಾರಾಣಿ ಸೆಂಬಿಯನ್ ಮಹಾದೇವಿ ನಿರ್ಮಿಸಿದ ಈ ಸರಣಿ ದೇವಾಲಯಗಳಲ್ಲಿ ಇದು ಒಂದಾಗಿದೆ. ಬೆಳಗ್ಗೆ 8ರಿಂದ ಸಂಜೆ 5:30ರವರೆಗೆ ತೆರೆದಿರುವ ಈ ದೇವಾಲಯ ಪ್ರತಿಕೃತಿಯನ್ನು ನಾವು ಇಲ್ಲಿ ನೋಡಬಹುದು. ಸುಮಾರು 20 ಎಕರೆ ಪ್ರದೇಶದಲ್ಲಿ ಹರಡಿರುವ ಈ ದೇವಾಲಯವನ್ನು 4 ದಿಕ್ಕುಗಳಿಗೆ ಅನುಗುಣವಾಗಿ ರಾಜಗೋಪುರಗಳನ್ನು, ವಿಮಾನ ಗೋಪುರಗಳನ್ನು ನಿರ್ಮಿಸಲಾಗಿದೆ. ಒಳಭಾಗದಲ್ಲಿ ಗರ್ಭಗುಡಿಯವರೆಗೆ ವಿಶಾಲವಾದ ಪ್ರದಕ್ಷಿಣಾ ಪಥ ಮತ್ತು ಸಾವಿರ ಕಂಬಗಳ ಮಂಟಪಗಳು ಇಲ್ಲಿ ನಮಗೆ ಕಾಣಿಸುತ್ತವೆ. ದೇವಾಲಯ ಬೃಹತ್ತಾಕಾರದಲ್ಲಿದ್ದು ಇದರ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಬರಲು ಸುಮಾರು ಗಂಟೆಗಳೇ ತೆಗೆದುಕೊಳ್ಳುತ್ತವೆ. ದೇವಾಲಯವು 5 ಗೋಪುರಗಳಿಂದ ಕೂಡಿದೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣಗಳಿಗೆ ದೊಡ್ಡ ದೊಡ್ಡ ಗೋಪುರಗಳನ್ನು ನಿರ್ಮಿಸಲಾಗಿದೆ. ದೇವಾಲಯದ ಮಂಟಪಗಳು ರಥದ ಆಕಾರದಲ್ಲಿದ್ದು, ನಾವು ಈಗ ಪಶ್ಚಿಮ ದ್ವಾರದಿಂದ ಹೊರಗೆ ಬರುತ್ತಿದ್ದೇವೆ. ಇದು ಸುಮಾರು 150 ಅಡಿಗಳಿಗಿಂತ ಎತ್ತರವಾದ ಗೋಪುರವಾಗಿದೆ. 4 ದಿಕ್ಕಿನಲ್ಲಿಯೂ ಇಂತಹದೇ ಗೋಪುರಗಳನ್ನು ನಿರ್ಮಿಸಿದ್ದಾರೆ. ಬೃಹತ್ತಾದ ಆಲಯವು ಮನಮೋಹಕವಾಗಿದೆ. ಒಮ್ಮೆಯಾದರೂ ವೃದ್ಧಾಚಲಂ ಅಥವಾ ವಿರುಧಗಿರೀಶ್ವರ ದೇವಸ್ಥಾನಕ್ಕೆ ಬಂದರೆ ನೀವು ಇದನ್ನು ಕಾಣಬಹುದು. ವಿಶಾಲವಾದ ದೇವಾಲಯವನ್ನು ನೋಡಿ ಕಣ್ತುಂಬಿಕೊಳ್ಳಬಹುದು.